ಹಾಯ್ ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆ್ಯಂಡ್ ವೆಲ್ಕಮ್ ಟು ಮೈ 15th ಡೇ ಬ್ಲಾಗ್. ನನ್ನ ಬ್ಲಾಗ್ನ ಇವತ್ತು 15ನೇ ದಿನ. ನಾನಿವಾಗ ಹೋಗ್ತಾ ಇರೋದು ಗದ್ದೆ ಹತ್ರ. ಹೌದು, ಇವಾಗ ಪ್ರತಿದಿನ ಗದ್ದೆ ಹತ್ರಕ್ಕೆ ಹೋಗೋದು ಅಂದರೆ ಕೆಲಸ ಏನೂ ಇಲ್ಲ ಅಂತಂದಾಗ, ಬೇರೆ ಯಾವುದು ನನಗೆ ಕೆಲಸಗಳಿಲ್ಲ ಅಂತಂದಾಗ ನಾನು ಗದ್ದೆ ಹತ್ರ ಹೋಗೋದು ಡೈಲಿ ಒಂದು ರೊಟೀನ್ ಆಗಿಬಿಟ್ಟೈತೆ. ಯಾಕೆಂದರೆ ಮೊದಲಂತೂ ಗದ್ದೆಗೆ ಹೋಗ್ತಿರ್ಲಿಲ್ಲ. ಯಾಕೆ ಅಂದರೆ ಗದ್ದೆ ತಿಕ್ಲು ಬಿದ್ದಾಗ ಅದು ನೋಡೋಕ್ಕೆ ಒಂಥರ ಬೇಜಾರಾಗೋದು, ಮತ್ತು ಅದು ಯಾವ ರೀತಿ ಮಾಡಬೇಕು ಅದು ಇದು ಅಂತ ಒಂದು ಬೇರೆ ಕೆಲಸದ ಒತ್ತಡಗಳಲ್ಲಿ ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾಗ ಹಂಗಾಗಿ ಹೋಗ್ತಿರ್ಲಿಲ್ಲ. ಆದರೆ ಇವಾಗ ಅದನ್ನು ರೆಡಿ ಮಾಡಿಸ್ಬೇಕು ಅಂತಲೇ ಅದಕ್ಕೆ ನಿಂತು ಅದನ್ನು ಏನೋ ಒಂದು ದಾರಿಗೆ ತರಬೇಕು ಅಂತಲೇ ನಾವು ಬಂದಾಗ ಇಷ್ಟು ಈ ಲೆವೆಲ್ಗೆ ನಾವು ರೆಡಿ ಎಲ್ಲ ಮಾಡಿಸಾದ್ಮೇಲೆ ಡೈಲಿ ನಮಗೆ ಬಂದು ಅದು ನೋಡ್ತಾ ಇದ್ರೆ ಏನೋ ಒಂಥರ ಸಮಾಧಾನ, ಮತ್ತು ಮುಂದೆ ಏನು ಮಾಡ್ಬೋದು ಅಂತ ಜಾಗ ನೋಡ್ತಿದ್ದಾಗ ನಮಗೆ ಒಂದು ಏನಾದ್ರು ಒಂದು ಪ್ಲ್ಯಾನ್ ಅಥವಾ ಒಂದು ಐಡಿಯಾ ಏನಾದ್ರು ಬರ್ಬಹುದೇನೋ ಅನ್ನೋದೊಂದು ಕಾರಣಕ್ಕೋಸ್ಕರ ಡೈಲಿ ಗದ್ದೆ ಹತ್ರ ಬಂದೆ. ಇವತ್ತು ಗದ್ದೆ ಹತ್ರ ಬಂದಿದ್ದೇನು ಅಂತಂದರೆ ಈ ಸ್ವಲ್ಪ ಈ ಏನೇನು ಸತ್ಯಗಳೆಲ್ಲ ಕಿತ್ತಾಕಿದ್ವಲ್ಲ ಅದನ್ನೆಲ್ಲ ನಾನು ಬೆಂಕಿ ಹಾಕೋಣ ಅಂತ ಅಂದ್ಕೊಂಡು ಬಂದೆ. ಬೆಂಕಿ ಹಾಕುಮ ಅಂದ್ಕೊಂಡಿನ ಬೆಂಕಿ ಪಟ್ಟೆನ ತಂದೆ. ಆದರೆ ಈ ಗಾಳಿ ಪಡ್ತಾ ನೋಡಿದ್ರೆ ಬೆಂಕಿ ಹಾಕೋಕ್ಕೆ ಭಯ ಇದ್ದಾವೆ. ಸುತ್ತ ಕಟಾವು ಬಂದಿರೋ ಭತ್ತ ಇದೆ, ಈ ಕಡೆನೂ ಐತೆ ಆ ಕಡೆಗೂ ಐತೆ. ಅಕಸ್ಮಾತ್ ನಾನೇನೋ ನನ್ನ ಏನೋ ಒಂದು ಕೆಲಸ ಆಗಲಿ ಅಂದ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಮೊದಲೇ ನೀಲಗಿರಿ ಪುಳ್ಳೆಗಿಲ್ಲ ಎಲೆಗಳೆಲ್ಲ ಅವೆ. ಇವು ಬೆಂಕಿಯಲ್ಲಿ ಗಾಳಿ ಪಡ್ತಕ್ಕೆ ಗಾಳಿ ಒಳ್ಳೆ ಹೆಂಗೆ ಬಿಸ್ತಾ ಇದೆ ಗಾಳಿ ನೋಡಿ, ಒಳ್ಳೆ ಹಿಂಗೆ ಬೀಸ್ತಾರ ಗಾಳಿ ಒಳಗೆ ನಾನೇನಾದರೂ ಬೆಂಕಿ ಹಾಕಿದ್ರೆ ಒಂದೇ ಒಂದು ಕಿಡಿ ಹತ್ತೈತಾಗ ಏನಾದ್ರು ಆರಿದ್ರೆ ಯಪ್ಪ ಬೇಡ. ಹತ್ತಾಗಿತ್ತೆಲ್ಲ ಕೂದಾದ್ಮೇಲೆ ಖಾಲಿ ಗದ್ದೆ ಆದಮೇಲೆ ಎಲ್ಲ ನತ್ತಾಗೆ ಹೇಳೋದು ಬೆಂಕಿ ಹಾಕೋಣ ಹಂಗೆ ಅನ್ಕೋತಿದ್ದಂಗ್ಲೇ ಅಲ್ಲಿ ನೋಡಿದ್ರೆ ಗದ್ದೆ ಒಳಗೆ ಆಲ್ರೆಡಿ ಭತ್ತ ಕೊಯ್ಯೋ ಮಿಷಿನ್ ಎಂಟ್ರಿ ಕೊಟ್ಟಾಗಿತ್ತು. ಹೌದು, ಇವಾಗ ಮೊದಲಿನ ಥರ ಎಲ್ಲ ಕೂದು ಅದನ್ನು ಬಡಿದು ಅದನ್ನು ರೋಡ್ಗೆ ಹಾಕಿ ಇಲ್ಲ ಕಣ ಮಾಡಿ ಹಾಕಿ ಮಾಡೋದು ಒಕ್ಕಣೆ ಮಾಡೋ ಕಾರ್ಯ ಎಲ್ಲ ಮುಗೀತು. ಇವಾಗ ಏನಿದ್ರು ಭತ್ತ ಗದ್ದೆಯಲ್ಲಿ ಹಿಂಗಿದೆಯೋ ಅದೇ ಥರನೇ ಮಿಷಿನ್ ಹಾಕ್ಬಿಟ್ರೆ ಭತ್ತ ಒಂದು ಕಡೆ ಹುಲ್ಲೊಂದು ಕಡೆ ಸಪ್ರೇಟ್ ಆಗಿ ಬರ್ತದೆ. ಹಂಗಾಗಿ ಎಲ್ಲರೂ ಕೂಡ ರೈತರಿಗೂ ಅನುಕೂಲ ಆಗುತ್ತೆ ಮತ್ತು ಕೆಲಸ ತಪ್ಪುತ್ತೆ. ಮತ್ತು ಈಗಿನ ಜನ್ರೇಷನಲ್ಲಿ ಕೂಲಿ ಕಾರ್ಮಿಕರು ಸಿಗೋದಿಲ್ಲ. ಅದರಲ್ಲೂ ಈ ಗದ್ದೆ ಕೆಲಸ ಮಾಡೋಕ್ಕೆ ಅಂತಂದರೆ ಯಾರು ಕೂಲಿ ಮಾಡೋಕ್ಕೆ ಯಾರೂ ಸಿಗೋದಿಲ್ಲ. ಹಂಗಾಗಿ ಇದು ಬೆಸ್ಟು ಮೆಥಡ್ ಅಂತ ಅನ್ಕೋತೀನಿ. ಕಟ್ಟೆ ಇರೋದು ಇನ್ನೂ ಗುಂಡಿ ಆಗೋಕ್ಕೆ ಟೈಮ್ ಬೇಕು ಅಂತ ಕಾಣಿಸ್ತದೆ. ಈ ಮರದವ್ರಿಗೆ ದುಡ್ಡು ಜಾಸ್ತಿ ಇರಬೇಕು ಅಂತ ಕಾಣಿಸ್ತದೆ. ಇಲ್ಲ ಏನೋ ಒಟ್ಟಿನಲ್ಲಿ ಟೆನ್ಷನ್ ತಗೊಳ್ದೇ ಇರೋಂಥ ಆರಾಮ್ ಮನ್ಸ. 10 ದಿನ ಹತ್ತತ್ರ ಆಗೈತೆ ಮರಗಳು ಕೂದಾಕಿ ಪೇಮೆಂಟ್ ಕೊಟ್ಟು ಕ್ಲಿಯರ್ ಮಾಡಿ 3 ದಿನದ ಮೇಲೆ ಆಗೈತೆ. ಒಂದು ಮರಗಳು ತುಂಬ್ಕೊಳ್ಳುವ ಅಂತೇನೆ ಮಾತ್ರ ಅದು ಯಾಕೆ ಈ ಥರ ಬಿಟ್ಟವನು ಅನ್ನೋದೇ ಗೊತ್ತಿಲ್ಲ. ನಾನು ಗದ್ದೆ ಎಲ್ಲನೂ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಬರೋಷ್ಟರಲ್ಲಿ ಗಂಟೆ 1:24 ಆಗಿತ್ತು. ಹಂಗೆ ಸುತ್ತ ನಾನು ನೋಡಿದ್ರೆ ನನಗೆ ಸ್ವಲ್ಪ ಕಳೆ ಕೂಡ ಬರ್ತಾಯಿತ್ತು. ಈ ಕಳೆ ಔಷಧಿಗೆಲ್ಲ ಹೊಡಿಬೇಕಿತ್ತು. ನಮ್ಮ ಅಣ್ತಮ್ಮನ ಹತ್ರ ಕಳೆ ಔಷಧಿ ಹೊಡಿಯೋಕ್ಕೆ ಮೋಟ್ರ್ ಇತ್ತು. ಅದಕ್ಕೆ ಅವನ ಹತ್ರ ಇದೆಯಾ ಅಂತ ಕೇಳಿಕೊಂಡು ಕಳೆ ಔಷಧಿ ತಂದು ಹೊಡಿಯೋಣ ಅಂದ್ಬಿಟ್ಟು ಅವನನ್ನು ಕೇಳೋಕ್ಕೆ ನಮ್ಮ ಅಣ್ತಮ್ಮನ ಫಾರ್ಮ್ ಹೌಸ್ ಹತ್ರ ಹೋದೆ. ಬಂದ್ಲು ರಾಣಿ. ಹೈ ಅಜ್ಜಿ ನಡಿ. ಕಳ್ರ ಹಿಡಿತಾಳೆ. ಯಾರ ಬಂದು ಮಾತಾಡ್ಸ್ಬಿಟ್ರೆ ಭಾಳ ಅಲಾಡ್ಸ್ಕೊಂಡು ನಿಂತ್ಕೋತಾಳೆ. ಸರೋಜ ಗಿರಿಜಿನ ಮಗಳು ಸರೋಜಗಳು. ಇದೆಯಾ ಅದೇ ನಿಮ್ಮ ಹತ್ರ? ಅದು ಕಳೆ ಔಷಧಿ ಹೊಡಿಯೋದು ಮಿಷಿನು. ಅದು ಇವತ್ತು ನಾಳೆ ಅವ್ರು ಭತ್ತ ಕೂದಾದ್ಮೇಲೆ ಔಷಧಿ ಹೊಡೆದ್ಬಿಡುಮ ಅಂತ ಬೆಂಕಿ ಹಾಕ್ಬಿಟ್ಟು ಅದನ್ನ. ಅದು ಏನಂತ ಇರ್ಬೇಕಯ್ಯ? ಎಷ್ಟು ಬೇಕಾಗ್ಬೋದು ಇಷ್ಟಕ್ಕೆಲ್ಲ? ಬಿಗ್ಜಾಗಿ ಹೊಡಿತೀನಿ ಅಂತ ಪ್ಯಾಕೆಟ್ 4 ಹೋಗಿ ಬೇಡ ಹೋಗಿ ಬೇಡ ಹೋಗಿ ಹೋಗು ನೀನು ಬೇಡ ಹೋಗಿ. ಆಯ್ತು ಸುಮ್ಮನೆ ಆಯ್ತು ಅಳುದಿಲ್ಲ ಸುಮ್ಮನೆ ಜಬ್
ಬಾಯ್ ಬಾಯ್ ಬಾಯ್. ಈ ಪ್ರಾಣಿ ಪ್ರೀತಿ ಅಂದ್ರೇ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ. ನಾವು ಒಂದು ತೂಟ ಹಾಕಿದ್ದಕ್ಕೆ ನಮ್ಮನ್ನ ಎಷ್ಟು ಕೇರ್ ಮಾಡ್ತವೆ ನೋಡಿ. ನಮ್ಮ ಅಣ್ತಮ್ಮ ಎಷ್ಟು ಕೇರ್ ಮಾಡ್ತು, ಹಿಂದೆ ಮುಂದೆ ಎಲ್ಲ ಸುತ್ತಿ ಮೇಲೆಲ್ಲ ಹತ್ತಿ ಅವನು ನನ್ನ ಜೊತೆ ಮಾತಾಡ ಹೋಗು ಅಂತ ದೂರ ತಳ್ದಾಗ್ಲೂ ಅಷ್ಟೇ, ಯಾಕೆ ಮಾತಾಡಲ್ಲ ಅಂತ ಬೊಗಳದ ರೀತಿ ಎಲ್ಲ ನೋಡಿದ್ರೆ ಅಲ್ವಾ. ಅದಕ್ಕೆ ಹೇಳೋದು ಪ್ರಾಣಿ ಪ್ರೀತಿ ಸೂಪರ್ ಅಂತ. ಇದನ್ನು ನೋಡಿ ನನಗೆ ನನ್ನ ಝಾನ್ಸಿ ನೆನಪಾಯಿತು. ನನ್ನ ಝಾನ್ಸಿ ಇವತ್ತಿಗೆ ನಮ್ಮನ್ನು ಬಿಟ್ಟು 4 ತಿಂಗಳಾಯಿತು. ಅವಳು ಸತ್ತೋಗಿ. ಈಗ ಅದು ಅವಳು ಕೂಡ ನೆನಪಾದ್ಲು ನಮಗೆ. ನಾನು ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ನನ್ನ ಬೊಗಳೋದೇನು ಕೀಳಿ ಹತ್ರ ಬಂದ ತಕ್ಷಣ ಅದು ಮುದ್ದು ಮಾಡಿದ ರೀತಿಯೇ ಬೇರೆ ಥರ ಇತ್ತು. ಇವಾಗ ಯಾವುದೂ ಇಲ್ಲ. ಸರಿ ಬಿಡಿ ಅದನ್ನ. ನೆಕ್ಸ್ಟ್ ನಾನು ಗದ್ದೆಯಿಂದ ನನಗೆ ಬೇಕಾಗಿದ್ದ ಎಲ್ಲ ಇನ್ಫಾರ್ಮೇಷನ್ ನಮ್ಮ ಅಣ್ತಮ್ಮನ ಹತ್ರ ತಗೊಂಡು ನಾನು ಮತ್ತೆ ಇವಾಗ ವಿ ಎ ಆಫೀಸ್ ಹತ್ರ ಒಂದು ಅಳತೆ ಕಟ್ಟಿದ ವಿಚಾರ ಏನಾಯಿತು ಅಂತ ಕೇಳೋಕ್ಕೆ ವಿ ಎ ಆಫೀಸ್ ಹತ್ರ ಹೋಗಬೇಕಿತ್ತು. ಹಂಗಾಗಿ ವಿ ಎ ಆಫೀಸ್ ಹತ್ರ ಹೊರಟೆ. ನನ್ನ ಹಣೆ ಬರೋಕ್ಕೆ ವಿ ಎ ಆಫೀಸ್ ಕ್ಲೋಸ್ ಆಗಿತ್ತು. ವಿ ಏನೂ ಇರಲಿಲ್ಲ. ಫೋನ್ ಮಾಡಿದೆ, ಫೋನಿಗೆ ಸಿಗಲಿಲ್ಲ. ಹಂಗಾಗಿ ಮತ್ತೆ ನಾನು ವಾಪಸ್ ಟಿಫಾನಿಸ್ ಹತ್ರ ಬಂದೆ. ಕೆಲಸ ಮಾಡ್ತಿದ್ದೆ ಕೆಲಸದಲ್ಲಿ. ಹಾಂ, ಮುಗೀತು ಕೆಲಸ. ಕಲ್ಲೆ ಕ್ಲೀನ್ ಮಾಡ್ತಾರೆ JCB. ಅದೇ ಫೇಸ್ಬುಕ್ಕಲ್ಲಿ ನೋಡಿದೆ, ಇದು ನೋಡ್ಬೇಕೇನೆ ಐತೆ. ನೆನೆ ಮಾತಾಡೋದು ಮೊನ್ನೆ ಟೈಮ್ ನೋಡಿದ್ರೆ ಆಲ್ರೆಡಿ 2:30 ಆಗಿತ್ತು. ಹಂಗಾಗಿ ಅಲ್ಲಿಂದ ಬೇಗ ಮನೆ ಕಡೆ ಹೊರಟೆ. ಮನೆಗೆ ಬಂದಿದ್ದೇನೆ, ಸೀದಾ ಅಂಗಡಿಗೆ ಬಂದು ಅಂಗಡಿಲೇ ಕೂತ್ಕೊಂಡು ಊಟ ಮಾಡಿಕೊಂಡು ಅಮ್ಮನ್ನ ಮಲ್ಕೊಳಕ್ಕೆ ರೆಸ್ಟಿಗೆ ಕಳಿಸ್ದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಸಿಂಪಲ್ ಬ್ಲಾಗ್. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನನ್ನ ಅಕೌಂಟ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.